ಎಲ್ರಿಗೂ ಸ್ವಾಗತ. 2026ನೇ ವರ್ಷ ತನ್ನದೇ ಆದ ವಿಶಿಷ್ಟತೆಯನ್ನು ಹೊಂದಿರುತ್ತದೆ. ಜ್ಯೋತಿಷ್ಯದಲ್ಲಿ ಈ ಬಾರಿಯ ಹೊಸ ವರ್ಷ ಹಲವಾರು ರಾಶಿಗಳ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ತರುವುದು. ವಿಶೇಷವಾಗಿ ಶ್ರಮಿಕರ ಜೀವನದಲ್ಲಿ ಅನಿರೀಕ್ಷಿತ ಆಶ್ಚರ್ಯಗಳು ನಡೆಯಲಿವೆ. ಅಂದರೆ ಕೆಲ ರಾಶಿಯವರು ಗುರಿ ಸಾಧನೆಯನ್ನು ಹಿಂಬಾಲಿಸುವರು. ತಾವಂದುಕೊಂಡಿದ್ದನ್ನು ಸಾಧಿಸುವ ತೀಕ್ಷ್ಣತೆ ಹಾಗೂ ಛಲವನ್ನು ಹೊಂದಿರುತ್ತಾರೆ. ಇವರ ವೇಗ ಇತರರಿಗೆ ಅಚ್ಚರಿಯನ್ನು ತರುತ್ತದೆ. ಅಲ್ಲದೆ ಇವರ ಶ್ರಮ ಹಾಗೂ ದೃಢ ಸಂಕಲ್ಪ ಇತರರ ಮನಸ್ಸನ್ನು ಗೆಲ್ಲುವುದು. ಹೊಸ ವರ್ಷದಲ್ಲಿ ಮನೆ, ವಾಹನ, ಚಿನ್ನಾಭರಣ, ಸರ್ಕಾರಿ ಹುದ್ದೆ ಹೀಗೆ ಅಂದುಕೊಂಡದ್ದನ್ನೆಲ್ಲ ಪಡೆಯಲು ತಪ್ಪು ಮಾರ್ಗವನ್ನು ಹಿಡಿಯದೆ ಸನ್ಮಾರ್ಗದಲ್ಲಿ ಹಗಲು ರಾತ್ರಿ ಶ್ರಮಿಸುವರು. ಗುರಿ ಮುಟ್ಟುವವರಿಗೆ ಹಿಂಜರಿಯುವ ಮಾತೇ ಇಲ್ಲ. ಹಾಗಾದರೆ ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಹೊಸ ವರ್ಷದಲ್ಲಿ ಅಂದುಕೊಂಡದ್ದನ್ನು ಸಾಧಿಸುವ ಹಾಗೂ ಯಶಸ್ಸಿನ ಕುದುರೆ ಹತ್ತಿ ಓಡುವ ರಾಶಿಗಳು ಯಾವುವು ಎಂಬುದನ್ನು ನೋಡೋಣ ಬನ್ನಿ. ಮೇಷರಾಶಿ. ಮೇಷರಾಶಿಯವರು ಹೊಸ ವರ್ಷದಲ್ಲಿ ಅಂದುಕೊಂಡದ್ದನ್ನು ಸಾಧಿಸಿಯೇ ಬಿಡುವವರಲ್ಲ, ಯಶಸ್ಸಿನ ಹಾದಿಯಲ್ಲಿ ಓಡುವರು. ಅದಕ್ಕಾಗಿ ವರ್ಷವಿಡೀ ಶಕ್ತಿಯುತವಾಗಿ ಮತ್ತು ಉತ್ಸಾಹಭರಿತರಾಗಿರುತ್ತಾರೆ. ಅಲ್ಲದೆ ಇವರ ಪರಿಶ್ರಮಕ್ಕೆ ಗ್ರಹಗತಿಗಳು ಕೂಡ ಅನುಕೂಲಕರ ಫಲವನ್ನೇ ನೀಡುವುದು. 2026ರಲ್ಲಿ ಮೇಷರಾಶಿಯವರ ಜೀವನದಲ್ಲಿ ದೊಡ್ಡ ಬದಲಾವಣೆ ಸಂಭವಿಸುತ್ತದೆ. ಈ ವರ್ಷ ನೀವು ತುಂಬಾ ಆಸಕ್ತಿದಾಯಕರಾಗಿರುತ್ತೀರಿ. ತುಂಬಾ ವೇಗವಾಗಿ ಸಾಗುತ್ತಾ ಹಿಂದೆ ತಪ್ಪಿಸಿಕೊಂಡ ಅವಕಾಶಗಳನ್ನು ಬಳಸಿಕೊಳ್ಳುವಿರಿ. ಇದರಿಂದಾಗಿ ಅಧ್ಯಯನದ ಮೇಲೆ ಹೆಚ್ಚು ಗಮನ ಹರಿಸಲು ಮತ್ತು ಕೆಲಸದಲ್ಲಿ ಬುದ್ಧಿವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ. ಇದು ಈ ವರ್ಷವನ್ನು ನಿಮಗೆ ಯಶಸ್ಸಿನ ವರ್ಷವನ್ನಾಗಿ ಮಾಡುತ್ತದೆ. ಆದರೆ ಯಾವುದೇ ಕ್ರಿಯೆಗೆ ಧುಮುಕುವ ಮೊದಲು ಒಂದು ಕ್ಷಣ ವಿರಾಮ ತೆಗೆದುಕೊಳ್ಳಿ. ಯಾಕೆಂದರೆ ಆ ಒಂದು ಸಣ್ಣ ವಿರಾಮವು ಎಲ್ಲವನ್ನೂ ಬದಲಾಯಿಸುತ್ತದೆ. ವೃಷಭ ರಾಶಿ. ವೃಷಭ ರಾಶಿಯವರು ಹೊಸ ವರ್ಷದಲ್ಲಿ ಯಾರಾದರೂ ತಮ್ಮ ಸಹಾಯಕ್ಕೆ ಬರುತ್ತಾರೆ ಎಂದು ಆಶಿಸುವ ಬದಲು ಅದನ್ನು ತಮ್ಮ ಕಠಿಣ ಪರಿಶ್ರಮದ ಮೂಲಕ ಗಳಿಸುತ್ತಾರೆ. ಇವರ ಜಾಣ್ಮೆ, ಪ್ರತಿಭೆ ಮತ್ತು ಪ್ರಯತ್ನಗಳು ಈ ವರ್ಷದಲ್ಲಿ ಯಶಸ್ಸನ್ನು ತರುತ್ತವೆ. ಅಲ್ಲದೆ ವೃಷಭ ರಾಶಿಯವರು ಈ ವರ್ಷ ಗಮನಕ್ಕಾಗಿ ಹೋರಾಡಬೇಕಾಗಿಲ್ಲ. ಇದು ನಿಮಗೆ ಸ್ವಾಭಾವಿಕವಾಗಿ ಬರುತ್ತದೆ. ಯಾಕೆಂದರೆ 2026ರಲ್ಲಿ ಸಂದರ್ಭಗಳು ನಿಮಗೆ ಪರವಾಗಿವೆ. ಸರಿಯಾದ ಅವಕಾಶಗಳು ನಿಮಗೆ ಸಿಗುವ ದಾರಿಗೆ ಬರುತ್ತವೆ. ಈ ಸಮಯ ನಿಮ್ಮನ್ನು ಮುನ್ನಡೆಸಲು, ವಿಚಾರಗಳನ್ನು ಹಂಚಿಕೊಳ್ಳಲು, ಅವಕಾಶಗಳನ್ನು ಸೃಷ್ಟಿಸಲು ಮತ್ತು ನಿಮ್ಮನ್ನು ಪ್ರೇರೇಪಿಸಲು ಅನುವು ಮಾಡಿಕೊಡುತ್ತದೆ. ಈ ವರ್ಷ ನಿಮ್ಮ ಪ್ರಭಾವ ಹೆಚ್ಚಾಗುತ್ತದೆ ಮತ್ತು ಕಷ್ಟದ ಸಮಯದಲ್ಲಿ ಇತರರು ನಿಮ್ಮ ಸಹಾಯಕ್ಕೆ ಬರಬಹುದು. ತುಲಾ ರಾಶಿ. ಯಶಸ್ಸಿನ ಕುದುರೆ ಹತ್ತಿ ಓಡುವ ಮತ್ತೊಂದು ರಾಶಿ. ಇವರು ಸದ್ದಿಲ್ಲದೆ ಕೆಲಸ ಮಾಡಲು ಬಯಸುತ್ತಾರೆ. ಚಪ್ಪಾಳೆ ಹೊಡೆಯುವುದಕ್ಕಿಂತ ಸರಿಯಾಗಿ ಕೆಲಸ ಮಾಡಲು ಆದ್ಯತೆ ನೀಡುತ್ತಾರೆ. ಹೀಗಾಗಿ 2026ರಲ್ಲಿ ಇವರ ಜೀವನ ಹೆಚ್ಚು ಪ್ರಯತ್ನಿಸದೆ ಸೂರ್ಯನಂತೆ ಹೊಳೆಯಲಿದೆ. 2026ರಲ್ಲಿ ಇವರ ಯೋಜಿತ ಕೆಲಸಗಳು ಮತ್ತು ಶಾಂತ ಪರಿಶ್ರಮವು ಫಲ ನೀಡಲು ಪ್ರಾರಂಭಿಸುತ್ತದೆ. ಅಲ್ಲದೆ ಮೇಲಾಧಿಕಾರಿಗಳ ಬೆಂಬಲದಿಂದ ಕೆಲಸ ಸುಲಭವಾಗಬಹುದು. ಜೊತೆಗೆ ದೀರ್ಘಕಾಲೀನ ಹಣಕಾಸು ಯೋಜನೆ ಫಲಿತಾಂಶಗಳನ್ನು ನೀಡಲು ಪ್ರಾರಂಭಿಸುತ್ತದೆ. ಒಟ್ಟಾರೆಯಾಗಿ 2026ರಲ್ಲಿ ತುಲಾ ರಾಶಿಯವರು ಅಂದುಕೊಂಡಿದ್ದನ್ನು ಸಾಧಿಸುವರು. ಮೀನರಾಶಿ. ಮೀನರಾಶಿಯವರು 2026ರಲ್ಲಿ ತಮ್ಮ ಪ್ರಯತ್ನಗಳಿಂದ ಎಲ್ಲರನ್ನೂ ಆಶ್ಚರ್ಯಗೊಳಿಸುವರು. ಇವರು ಸ್ಪಷ್ಟ ಮನಸ್ಸಿನಿಂದ ಮತ್ತು ಕಡಿಮೆ ಗೊಂದಲದಿಂದ ಪ್ರತಿಯೊಂದು ಹೆಜ್ಜೆಯನ್ನು ಯಶಸ್ಸಿನ ಹಾದಿಯಲ್ಲಿ ಇಡುತ್ತಾ ಹೋಗುತ್ತಾರೆ. ಮೌನವಾಗಿ ಕನಸು ಕಾಣುವ ಬದಲು ಅದನ್ನು ನಿಜವಾಗಿಸಲು ಕೆಲಸಗಳನ್ನು ಪ್ರಾರಂಭಿಸುತ್ತಾರೆ. ಅದಕ್ಕಾಗಿ ಹೆಚ್ಚಿನ ಪ್ರಯತ್ನವನ್ನು ಕೂಡ ಮಾಡುತ್ತಾರೆ. ಇವರ ಸೃಜನಶೀಲ ವಿಚಾರದಿಂದಾಗಿ ಸಣ್ಣ ವ್ಯಾಪಾರ ವ್ಯವಹಾರವೂ ಕೂಡ ದೊಡ್ಡ ಮಟ್ಟದಲ್ಲಿ ಬೆಳೆಯಲು ಪ್ರಾರಂಭಿಸುತ್ತದೆ. ಮತ್ತೊಂದು ಜೀವನದಲ್ಲಿ ದೊಡ್ಡ ಬದಲಾವಣೆ ಎಂದರೆ ಈ ರಾಶಿಯವರು ತಮ್ಮನ್ನು ತಾವು ಅನುಮಾನಿಸುವುದನ್ನು ನಿಲ್ಲಿಸುವರು. ತಮ್ಮ ಸ್ವಂತ ಪ್ರಯತ್ನಗಳ ಮೇಲೆ ಗಮನ ಹರಿಸುವುದರಿಂದ ಹಾಗೂ ಸ್ವಂತ ಸಾಮರ್ಥ್ಯಗಳಲ್ಲಿ ನಂಬಿಕೆ ಇಡಲು ಪ್ರಾರಂಭಿಸುವುದರಿಂದ
ಎಲ್ಲವೂ ಸ್ವಾಭಾವಿಕವಾಗಿ ಬದಲಾಗಲು ಪ್ರಾರಂಭಿಸುತ್ತದೆ. ಸ್ನೇಹಿತರೆ, ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಆಯುಷ್ವಾಣಿ.